ಆರ್ಸಿಬಿ ಗೆಲುವು ಹಿನ್ನೆಲೆಯಲ್ಲಿ ಎಚ್ಡಿಕೆ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಸಲ ಕಪ್ ನಮ್ದೇ ಅಂತ ಕೇಂದ್ರ ಸಚಿವ ಪೋಸ್ಟ್ ಮಾಡಿರೋದು. ಬೆಂಗಳೂರು ತಂಡಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಇದೇ ಸಂದರ್ಭದಲ್ಲಿ ಸಲ್ಲಿಸಿದ್ದಾರೆ. 6.5 ಕೋಟಿ ಕನ್ನಡಿಗರ ಕನಸನ್ನ ನನಸಾಗಿದೆ. ಇಡೀ ಜಗತ್ತಿನ ಕ್ರಿಕೆಟ್ ಪ್ರೇಮಿಗಳ ಮನಸೂರೆಗೊಂಡಿದೆ. ಕರ್ನಾಟಕದ ಕ್ರಿಕೆಟ್ ಇತಿಹಾಸದಲ್ಲಿಯೇ ಈ ಗೆಲುವು ಮೈಲುಗಲ್ಲು. 18 ವರ್ಷ ಶ್ರೇಯಸ್ಸಿಗಾಗಿ ಸಮರ್ಪಿಸಿಕೊಂಡ ಕೊಹ್ಲಿಗೆ ಅಭಿನಂದನೆಗಳು ಅಂತ ಅವರು ಕೂಡ ಟ್ವೀಟ್ ಅನ್ನು ಮಾಡಿದ್ದಾರೆ. ಸೊ ಈ ಸಲ ಕಪ್ ನಮ್ದೇ ಅಂತ ಹೇಳ್ತಾ ಇದ್ವಿ. ಸೊ ಈ ಸಲ ಕಪ್ ನಮ್ದು ಅನ್ನೋದಾಗಿದೆ. ಸೊ ಇದಕ್ಕೆ ಸಂಭ್ರಮಿಸಿದಂಥ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಟ್ವೀಟ್ ಮಾಡಲಾಗಿದೆ. ಕರ್ನಾಟಕದ ಪ್ರತಿಯೊಂದು ಕ್ರೀಡಾಪಟುಗಳು ಇವತ್ತಿನ IPLನ ಫೈನಲ್ ಪಂದ್ಯಾವಳಿ ಕರ್ನಾಟಕದ ಪ್ರತಿಯೊಂದು ಕ್ರೀಡಾಪಟುಗಳು ಪ್ರತಿಯೊಬ್ಬ ನಾಗರಿಕರು ಈ ಬಾರಿಯ ಕಪ್ ನಮ್ಮದೇ ಅಂತಕ್ಕಂಥ ಒಂದು ಆಶಾಭಾವನೆಯಿಂದ ಹಲವಾರು ದೇವಸ್ಥಾನಗಳಲ್ಲಿ ಪೂಜೆಗಳನ್ನು ಮಾಡಿ ಈ ಬಾರಿ RCB ತಂಡ ಗೆಲ್ಲಲೇಬೇಕು ಅಂತಕ್ಕಂಥ ಪ್ರಾರ್ಥನೆ ಸಲ್ಲಿಸಿದಂಥದ್ದು ಕಳೆದ 2-3 ದಿನಗಳಿಂದ ನಾವೇ ನಿರಂತರವಾಗಿ ನೋಡಿದ್ದೇವೆ. ಇವತ್ತಿನ ಈ ಒಂದು ಅಂತಿಮವಾದಂಥ 18 ವರ್ಷಗಳ ಶ್ರಮ ಇವತ್ತು RCB ತಂಡ ಫೈನಲ್ನಲ್ಲಿ ಗೆಲುವನ್ನು ಕಂಡಿದ್ದಾರೆ. RCB ತಂಡದ ವಿಶೇಷವಾಗಿ ವಿರಾಟ್ ಕೊಹ್ಲಿಯವರು ನಿರಂತರವಾಗಿ 18 ವರ್ಷಗಳ ಕಾಲ RCB ತಂಡ ಕ್ರೀಡೆಯಲ್ಲಿ ಗೆಲ್ಲಲಿ ಸೋಲಿ ಒಬ್ಬ ಕನ್ನಡ ನಾಡಿನ ಜವಾಬ್ದಾರಿ ನಿರ್ವಹಿಸಿ ಕ್ರೀಡಾ ರಂಗದಲ್ಲಿ ಅದರಲ್ಲೂ ಕ್ರಿಕೆಟ್ ರಂಗದಲ್ಲಿ ನಿರಂತರವಾಗಿ ಅಂತಿಮವಾಗಿ ಯಶಸ್ಸನ್ನು ಕಂಡಿದ್ದಾರೆ. ಅಂತಿಮವಾಗಿ ಜಯವನ್ನು ಪಡೆಯತಕ್ಕಂಥ ಸಂದರ್ಭದಲ್ಲಿ ಅವರಲ್ಲಿ ಏನು ಒಂದು ಆನಂದ ಬಾಷ್ಪವನ್ನು ನಾವು ಕಂಡು ಈ ಒಂದು ತಂಡದ ಪ್ರತಿಯೊಬ್ಬ ಕ್ರೀಡಾಪಟುಗಳ ಕಣ್ಣಲ್ಲಿ ನಾವು ಕಂಡಂತ ಆನಂದ ಬಾಷ್ಪ ಪ್ರತಿಯೊಬ್ಬರಲ್ಲೂ ಇವತ್ತು RCBಯ ಒಂದು ಗೌರವವನ್ನು ಎತ್ತಿ ಹಿಡಿಯಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಿರಂತರವಾಗಿ ಈ ಒಂದು IPLನ ಮ್ಯಾಚ್ಗಳಲ್ಲಿ ಅವರವರದೇ ಆದಂಥ ಶ್ರಮವನ್ನೇನು ಹಾಕಿದ್ದಾರೆ. ಇವತ್ತು RCB ತಂಡದ ಪ್ರತಿಯೊಬ್ಬ ನಮ್ಮ ಕ್ರೀಡಾಪಟುಗಳಿಗೆ ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇವತ್ತಿನ IPLನ ಫೈನಲ್ ಪಂದ್ಯಾವಳಿ ಕರ್ನಾಟಕದ ಪ್ರತಿಯೊಂದು ಕ್ರೀಡಾಪಟುಗಳು ಪ್ರತಿಯೊಬ್ಬ ನಾಗರಿಕರು ಈ ಬಾರಿಯ ಕಪ್ ನಮ್ಮದೇ ಅಂತಕ್ಕಂಥ ಒಂದು ಆಶಾಭಾವನೆಯಿಂದ